ಜೊತೆಗೆ ಇನ್ನು ಕಾಂತಾರ ಅಂತ ಬಂದಾಗ ಒಂದು ಜಾತಿ ಧರ್ಮವನ್ನು ಮೀರಿ ಇಡೀ ದೇಶವನ್ನು ಒಂದು ಭಕ್ತಿ ರಸದಲ್ಲಿ ತೇಲಿಸ್ತಂತ ಸಿನಿಮಾ. ಸೊ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಈ ಸಿನಿಮಾ ಅಕ್ಸೆಪ್ಟ್ ಮಾಡೋ ರೀತಿಯಾಗ್ಲಿ ಕೊಂಡಾಡಿರಲ್ಲಿ ದೊಡ್ಡ ಮಟ್ಟದಲ್ಲಿ. ಅದರಲ್ಲೂ ಕೂಡ ನೀವು ಒಂದು ಪೋಸ್ಟ್ ಹಾಕ್ತೀರಿ, ಪೋಸ್ಟಕ್ಕೆ ಒಂದಷ್ಟು ಕಮೆಂಟ್ಸ್ ಕೂಡ ಬಂದಿರುತ್ತೆ. ಸೊ ಅದನ್ನೇ ಈಗ ತಗೋತೀರಿ, ಯಾಕಂದ್ರೆ ನೀವು ಬರ್ಕೊಂಡಿದ್ರಿ ನಾನು ಮುಸಲ್ಮಾನ ಬಂಧು ಆದ್ರೂ ಕೂಡ ನನ್ನನ್ನ ರಿಷಬಣ್ಣ ನೋಡಿದ್ರಂತ ರೀತಿ, ಬಳಗದಲ್ಲಿ ಸೇರ್ಸ್ಕೊಂಡಂತ ರೀತಿ ಬಗ್ಗೆ ನೀವು ಒಂದಷ್ಟು ಬರ್ಕೊಂಡಿದ್ರಿ. ಸೊ ಏನ್ ಅನ್ಸ್ತಾ ಅದೆಲ್ಲ ನೋಡಿದಾಗ? ನಂಗೆ ಮೈ ಚುಂಬ ಈಗ ನೋಡಿ ರೋಮಗಳು ನೋಡ್ತಾ ಇದ್ದೀನಿ ಕೇಳಿದ್ದು. ಆಯ್ತಾ, ಜಾತಿ ಧರ್ಮ ಇದನ್ನೆಲ್ಲ ಮೀರಿ ಕಲೆಗೆ ಅಂತ ಒಂದು ಬೆಲೆ ಇದೆ. ಕಲಾ ಸರಸ್ವತಿ ಎಲ್ರಿಗೂ ಸುಮ್ನೆ ಹೊಲಿಯಲ್ಲ. ಆಯ್ತಾ, ಅವ್ರು ಪುಣ್ಯ ಮಾಡಿರ್ಬೇಕು, ಇಲ್ಲ ಅದಕ್ಕೊಂದು ತಪಸ್ ಮಾಡಿರ್ಬೇಕು. ಅಂಥದ್ರಲ್ಲಿ ನಾನೊಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ದೊಡ್ಡ ಕಲಾವಿದ ಅಲ್ಲ ಅಂತಲ್ಲ, ಇರೋದ್ರಲ್ಲಿ ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಸೊ ಅಂಥದ್ರಲ್ಲಿ ನಾನು ರಿಷಬಣ್ಣ ಬಗ್ಗೆ ಒಂದು ಬರೆದು ಹಾಕಿದ್ದೆ ಅಷ್ಟೇ, ಬಿಟ್ರೆ ನಾನು ಬೇರೆ ಬಾಬಾ ಇವ್ರು ಆ ಥರ ಇವ್ರು ಈ ಥರ ಅಂತ ನಾನು ಯಾವತ್ತೂ ಬರ್ದು ಹಾಕಿಲ್ಲ. ಸೊ ಅದರಲ್ಲಿ ಒಂದಷ್ಟು ಕಮೆಂಟ್ಗಳು ಬಂತು ನನಗೆ. ನೀನು ಸಾಬ್ರು, ನಾನು ನಿನ್ನ ಸಿನಿಮಾ ನೋಡಲ್ಲ ಅಂತ ಒಂದು ಕಮೆಂಟ್ ಬಂದಿತ್ತು. ನಾನು ಅದಕ್ಕೆ ಏನು ರಿಪ್ಲೈ ಕೊಡೋಕೆ ಹೋಗ್ಲಿಲ್ಲ. ಏನಕ್ಕಂದ್ರೆ ಅವ್ರ ವ್ಯಕ್ತಿತ್ವಲ್ಲಿ ಕಾಣಿಸ್ತಾ ಇದೆ. ನಾನು ಅವ್ರು ಮಾಡ್ತಾರಂತ ನಾನು ಮಾಡೋಕೆ ಹೋದ್ರೆ ನಾನು ಅದಕ್ಕೆ ಡಿಫ್ರೆನ್ಸ್ ಇರಲ್ಲ. ಹೌದಾ, ಇರ್ಲಿ, ಫೈನ್. ಆಯ್ತಾ, ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳ್ತಿರುತ್ತೆ, ಆನೆ ತಲೆಗೆಡ್ಸ್ಕೊಳ್ಳಲ್ಲ, ಮುಂದೆ ಇಟ್ಕೊಂಡು ಹೋಗ್ತಾ ಇರಬೇಕು. ಆಯ್ತಾ, ಯಾವ ಜಾತಿ ಧರ್ಮ ಏನಿಲ್ಲ. ಆಯ್ತಾ, ಜಾತಿ ಧರ್ಮ ಇಲ್ವೇ ಇಲ್ಲ ಕಣ್ರಿ. ಈ ರಾಜಕೀಯಗಳಿಂದ ಅಷ್ಟೇ ಆಗ್ತಾರೆ, ಬಿಟ್ರೆ ನಾವುಗಳಷ್ಟೇ ಇಲ್ಲಿ ಓದಾಡ್ತಾ ಇದ್ವಿ. ಬಿಟ್ರೆ ರಾಜಕೀಯದವ್ರು ಅವ್ರ ಅಮ್ಮನ ಆರಾಮಾಗಿದ್ದಾರೆ. ಸಾರಿ, ಓಕೆನಾ? ಯಾಕಂದ್ರೆ ಅಷ್ಟು ನಿಜಗಳು ನನಗೆ ಅಷ್ಟು ಬಂದಿದೆ. ನಾನು ಅದೇ ಬರ್ಸಾಕ್ದೆ. ರಿಷಬಣ್ಣ ನನ್ನ ಕಲೆ ನೋಡಿ ನನ್ಗೆ ಇದು ನೋಡಿ ನನ್ಗೆ ಅವಕಾಶ ಕೊಟ್ಟಿದ್ದಾರೆ, ಬಿಟ್ರೆ ಯಾವ ಜಾತಿ ಭೇದ ಭಾವ ಇಲ್ಲದೆ ನನ್ಗೆ ಅವಕಾಶ ಕೊಟ್ಟಿಲ್ಲ. ಅವ್ರಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ಫುಲ್ ಅಂತಾನೆ ಹಾಕಿರೋದು. ಬಿಟ್ರೆ ನನ್ನ ಹೆಸರು ಕೇಳಿದ ತಕ್ಷಣ ಗೊಂದಲಗಳಾಗ್ಬೋದು ಅಂತ ನಾನು ಮೆನ್ಷನ್ ಮಾಡಿ ಹಾಕಿದ್ದು. ಏನಕ್ಕಂದ್ರೆ ನೋಡೋಣ, ನಮ್ಮ ಕರ್ನಾಟಕ ಜನಗಳ ವ್ಯಕ್ತಿತ್ವ ಏನಂತ ಗೊತ್ತಾಗುತ್ತಲ್ಲ. ಸೊ ಒಂದಷ್ಟುಗಳು ಅವ್ರವ್ರೆ ಕಿತ್ತಾಡ್ದವ್ರೆ. ಆಯ್ತು, ಕಿತ್ತಾಡ್ಲಿ. ಆಯ್ತಾ, ಅವ್ರವ್ರ ವ್ಯಕ್ತಿತ್ವದಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ಜನತೆಗಳ ಕರ್ನಾಟಕದ ಜನತೆ ನಾನು ಹೇಳಕ್ ಇಷ್ಟಪಡ್ತೀನಿ. ಆಯ್ತಾ, ನಾನೀಗ ಒಂದು ಮಾತು ಅದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾವ್ದೋ ಭೇದ ಭಾವ ಏನು ಮಾಡಕ್ ಹೋಗ್ಬೇಡಿ. ನಾವು ನಿಮ್ ಜೊತೆ ಬದುಕ್ತಾ ಇದೀವಿ, ನೀವು ನಮ್ ಜೊತೆ ಇದೀರಾ, ಇಲ್ಲ ಅಂತಲ್ಲ. ಅದೊಂದು ಸೌಹಾರ್ದತೆಯಿಂದ ನಾವು ಬದುಕೋಣ, ಮುಂದೆ ಹೋಗೋಣ. ಆಯ್ತಾ, ಎಲ್ರು ಹೇಳ್ತಾರೆ ಏನದು, ನಾವು ಕನ್ನಡನ ಬೆಳೆಸ್ಬೇಕು ಅಂತ. ಆಯ್ತಾ, ಕನ್ನಡನ ನಾವು ಬೆಳೆಸೋದು, ಕನ್ನಡ ನಮ್ಮನ್ನ ಬೆಳೆಸ್ತಾ ಇದೆ, ಇಲ್ಲ ಅಂತಲ್ಲ. ಅದು ಒಟ್ಟಿಗೆ ನಾವು ಇದೀವಲ್ಲ. ಸೊ ಅದನ್ನ ನಾವು ಖುಷಿ ಪಟ್ಟು ನಾವು ಬದುಕೋಣ. ಆಯ್ತಾ, ಈ ಭೇದವ ದಯವಿಟ್ಟು ಬಿಟ್ಬಿಡಿ. ಇದೇನು ಇಲ್ಲ, ಕಲೆ ಇದೆಯಾ, ಹೌದು, ಅದ್ರಲ್ಲೇ ಹೇಳ್ಬೇಕು. ಎಲ್ಲರೂ ಅಲ್ಲ. ಒಂದಷ್ಟು ಜನ ಯಾರು ಮಾತಾಡಿದ್ರೆ ಅವ್ರ ಬಗ್ಗೆ ಹೇಳ್ತಾ ಇದೀನಿ. ಆಯ್ತಾ, ಎಲ್ರು ಒಟ್ಟಿಗೆ ನಾನ್ ಹೇಳ್ತಿರ್ತೀನಿ, ಎಲ್ಲ ಒಟ್ಟಿಗೆ ಬದುಕೋಣ ಅಂತ ಅಷ್ಟೇ. ಆಯ್ತಾ, ಕಲೆಗೆ ಈಗ ನೀವು ಹೇಳೋರಲ್ಲ, ಈ ಕಾಂತಾರ ಸಿನಿಮಾ ಒಂದಷ್ಟು ಸೂಪರ್ ಆಗಿ ಹೋಗ್ತಾ ಇದೆ. ನೀವ್ ಏನ್ ನೋಡಿ ಇಷ್ಟಪಟ್ರಿ? ಒಂದು ಕಂಟೆಂಟ್, ಒಂದು ಕಲೆ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಿ ಇಷ್ಟು ಮಾಡಿದೀರಾ. ಅದ್ರಲ್ಲಿ ನೀವ್ ಯಾವ್ದು ಭೇದ ಭಾವ ಮಾಡಿಲ್ಲ ತಾನೆ. ಸಾಕಷ್ಟು ಇಷ್ಟಿದ್ರೆ ಸಾಕು. ಆಯ್ತಾ, ದಯವಿಟ್ಟು ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಯಾವ್ದು ಏನು ಜಾತಿ ಧರ್ಮ ಅಂತಲ್ಲ, ನಾನ್ ಮುಸ್ಲಿಂ ಅಂತಲ್ಲ, ಇವ್ರು ಹಿಂದೂ ಅಂತಲ್ಲ. ಆಯ್ತಾ, ವಿ ಆರ್ ಎವ್ರಿಥಿಂಗ್ ಸೇಮ್. ರಕ್ತ ಇರೋದು ಒಂದೇ ಕಲರ್, ಅದು ಕೆಂಪು. ಅದ್ರಲ್ಲಿ ತೋರಿಸಿ ಆಯ್ತು, ತೆಗೆದ್ಬಿಟ್ಟು ಕುಯ್ದುಬಿಟ್ಟು ಬೇಕಾದ್ರೆ ನಾನು ಇವಾಗಲೂ ಕುಯ್ದು ತೋರಿಸ್ತೀನಿ. ಆ ವಿಚಾರದಲ್ಲಿ ರಿಷಬ್ ಅವ್ರಿಗಿರುವಂತ ಪ್ರೀತಿ, ಯಾಕಂದ್ರೆ ಯಾವ ಹಿಂದೆಲ್ಲ ನೋಡಲ್ಲ, ಕಲೆ ಇದೆಯಾ, ಪ್ರತಿಭೆ ಇದೆಯಾ, ಒಟ್ಟಿಗೆ ಹಾಕೋತಾರೆ, ಕೆಲಸ ಕೊಡ್ತಾರೆ, ತಾವು ಬೆಳೆದ ಅವ್ರನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಕೇಳಿಲ್ಲ ರಿಷಬ್ ವರ್ಷದಲ್ಲಿ ಒಂದಿನಕ್ಕೂ ಕೇಳಿಲ್ಲ ನೀನ್ ಯಾವ ಜಾತಿ, ನೀನ್ ಯಾವ ಇದು ಏನು ಗೊತ್ತಿಲ್ಲ. ನಾನು 10 ವರ್ಷ ಜೊತೆ ಇದೀನಿ, ಇಲ್ಲ ಅಂತಲ್ಲ. ನಾನು ಸೀರಿಯಸ್ಲಿ, ನಾನು ಫ್ರಾಂಕ್ ಆಗಿ ಹೇಳ್ತೀನಿ. ನಾನು ರಕ್ಷಿತಣ್ಣ ಒಟ್ಟಿಗೆ ಇರೋದು. ನಾನು ಅವ್ರ ಮನೇಲಿ, ನಾನು ಅವ್ರ ಜೊತೆಗೆ, ಅವ್ರು ನನ್ಗೆ ಅಷ್ಟು ಲೈಫ್ ಕೊಟ್ಟಿದ್ದಾರೆ. ಏನಕ್ಕೆ ನಾನು ಮುಸ್ಲಿಮ್ಸ್ ಅಂತ ನಂಗೆ ಕಳ್ಸ್ಕೊಡ್ಬೋಯ್ತಾ? ಏನಕ್ಕೆ? ಮನುಷ್ಯ ಜಾತಿ, ಆಯ್ತಾ, ಒಂದು ಮಾನವೀಯತೆ, ಅದ್ರಲ್ಲಿ ನಾವು ಬದುಕ್ತಾ ಇದೀವಿ, ಇಲ್ಲ ಅಂತಲ್ಲ. ಇಲ್ಲಾಂದ್ರೆ ಯಾವತ್ತೋ ಇದು ಮಾಡ್ಬೋಯ್ತು, ಏನಕ್ಕಿಲ್ಲ. ಆಯ್ತು, ನಿನ್ನೆಲ್ಲ ಒಂದು ಏನೋ ಇದೆ, ನಿನ್ನೆಲ್ಲ ಒಂದು ನೋಡಿದ್ದೀನಿ, ಅಷ್ಟಿರ್ಲಿ. ಒಂದು ಆ ಕಲೆ ಇದೆಯಲ್ಲ, ಅದಕ್ಕೊಂದು ಬೆಲೆ ಕೊಟ್ಟು ನನ್ನನ್ನು ಇವತ್ತು ಇಲ್ಲಿ ಈ ಮಟ್ಟಕ್ಕೆ ತಂದಿದ್ದಾರೆ ಬಾಸ್. ಆಯ್ತಾ, ಅದಕ್ಕೆ ಅದ್ ಕಲಾ ಸರಸ್ವತಿನೇ, ಚಾಮುಂಡೇಶ್ವರಿ ತಾಯಿ ನಿಜವಾಗ್ಲೂ ಎಲ್ರಿಗೂ ಕಾಪಾಡ್ಲಿ, ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾಗೆ ಯಾವ ಜಾತಿ ಸರ್, ಅಥವಾ ಕಲಾವಿದರಿಗೆ ಯಾವುದೇ ಜಾತಿ ಅಥವಾ ಸಿನಿಮಾಗೆ ಯಾವುದೇ ಜಾತಿ ಅನ್ನೋದಿಲ್ಲ. ನೀವು ನಂಬಲ್ಲ, ಇಡೀ ಕಾಂತಾರದಲ್ಲಿ ಯಾರ್ಯಾರು ಏನೇನ್ ಜಾತಿ ಅಂತ ಹೆಸರು ಇಟ್ಕೊಂಡಿದ್ದಾರೆ, ಅಷ್ಟೂ ಜಾತಿಯವರು ಕೆಲಸ ಮಾಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿ. ಇವನ ಬುಡಕಟ್ಟು ಜನಾಂಗದಿಂದ ಹಿಡಿದು ಇಲ್ಲಿಂದ ಬಂದಿರೋ ಯಾರೋ ಏನಂತಾರೆ, ಎಲ್ಲರೂ ಮೇಲಿರುವಂತರ ಎಲ್ಲರೂ ಕೆಲಸ ಮಾಡಿರೋಂತ ಒಂದು ಸಿನಿಮಾ. ಸೊ ಈಗ ಸಿನಿಮಾನ್ ಯಾವ ಜಾತಿ ಅಂತೀರಿ? ಸೊ ಕಲೆನ್ ಯಾವ ಜಾತಿ? ಅಣ್ಣ ಯಾವತ್ತು ಇದುವರೆಗೂ ಯಾರನ್ನು ಯಾವತ್ತು ಕೇಳದವರೇ ಅಲ್ಲ, ಆ ಪ್ರಕಾರ ಟ್ರೀಟ್ ಮಾಡಿದವರೇ ಅಲ್ಲ. ಇನ್ನೂ ಒಂದ್ ಪಕ್ಷ ನಾವು ಅಣ್ಣ ಕುಂದಾಪುರದ ಶೆಟ್ಟಿ ಅಂದ್ರೆ ಯಾಕೋ ಲೋ ಅಂತಾರೆ, ಎಲ್ಲ ನಮ್ಮರ ಬಾಳ ಹೋಗೋರಿ ಲೋ ಅಂತ. ಹೊರಗಿನವ್ರ ಮೇಲೆ ಪ್ರೀತಿ ಜಾಸ್ತಿ. ಕೇರಳದಲ್ಲಿ ಯಾರೋ ಏನೋ ಕ್ರಿಶ್ಚಿಯನ್ಸ್ ಬಂದು ಕೆಲಸ ಮಾಡಿದ್ವಿ, ಇದಕ್ಕೆ ಮುಸ್ಲಿಮರು ಕೆಲಸ ಮಾಡಿದ್ರು, ಹಿಂದೂಗಳು ಕೆಲಸ ಮಾಡಿದ್ವಿ. ಒಂದ್ ಸಿನಿಮಾ
ಒಂದ್ ಕಲೆ. ಅದಕ್ಕೆ ಯಾವುದೇ ಜಾತಿ ಧರ್ಮ ಅಪ್ಲಿಕೇಶನ್ ಅಲ್ಲೇ ಇರಲ್ಲ ಸರ್. ಏನೂ ಆ ಥರದ್ದು ಇಲ್ವೇ ಇಲ್ಲ. ನಾವು ಯಾರೋ ಮಾಡ್ಕೊಂಡಿರೋ ಒಂದಷ್ಟು ಜನ ಏನಿಲ್ಲ ಅಷ್ಟೇ. boss, ಏನಿಲ್ಲ ನಾವು ಬಂದು ಸ್ವಲ್ಪ ನಾನು ಪರವಾಗಿಲ್ಲ ಇವ್ರು ಅಷ್ಟೇ. ನಾವೆಲ್ಲ ರೂಮ್ ಮೇಟ್ಸ್ ಅಲ್ವಾ, ಒಂದೇ ತಟ್ಟೆಲ್ಲ ಮೂರ್ ಜನರು ಅನ್ನ ತಿಂತಾ ಇದ್ವಿ. ನಿಜವಾಗ್ಲೂ ಅದ್ರಲ್ಲಿ ಏನಿದೆ ಸರ್, ಅದೇ ಅನ್ನನೇ ಅದೇ ಸಾರೆ, ಇವನ್ ತಿಂದ್ರೆ ಬೇರೆ ನಾನ್ ತಿಂದ್ರೆ ಬೇರೆ ಅಲ್ಲ, ಆತರ ಇದ್ವಿ ಸರ್. ಆತರ ಅಣ್ಣನೇ ಮಾಡ್ಕೊಟ್ಟಿದ್ದೆ ಅದನ್ನೆಲ್ಲ ನಮ್ಗೆ ಯಾರಿಗೂ. ಬೇರೆಯವ್ರ ತಲೆಯಲ್ಲಿ ಏನೇ ಇದ್ರು ಅದನ್ನೆಲ್ಲ ನಿಮ್ಮಲ್ಲಿ ಆ ತೆಗ್ಸಾಗಿ ಪ್ರೀತಿ ಕಾಣಿಸ್ತಾ ಇದೆ, ನನಗೂ ನನ್ ಮೇಲೆ ನಿಮ್ಗೆ ಅಷ್ಟು ಪ್ರೀತಿನೇ ಇದೆ. ಆಯ್ತಾ, ಇಷ್ಟಿದ್ರೆ ಸಾಕು ಅಷ್ಟೇ.